ಸರ್ ನನ್ನ ಹೆಸರು ರವಿ ಅಂತ ಬೀದರ್ ಶಕ್ತಿ ಜಿಲ್ಲಾ ವರದಿಗಾರನ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನು ನಿನ್ನೆ ಏಪ್ರಿಲ್ 15ನೇ ತಾರೀಕು ನಾನು ಓಲ್ಡ್ ಸಿಟಿಯಲ್ಲಿದ್ದೆ. ಇದ್ದಾಗ ಏನಪ್ಪ ಅಂದ್ರೆ ಕಾಲ್ ಬರ್ತದೆ ನಮ್ಮ ಸಂಪಾದಕರು, ಬೀದರ್ ಶಕ್ತಿ ಸಂಪಾದಕರದು ಫೋನ್ ಬಂದಾಗ ಏನಂದ್ರೆ ಸಸಿ ನಡ್ತಾ ಇದ್ದಾರೆ ಸಿದ್ರಿ ಏರ್ಪೋರ್ಟ್ ರೋಡ್ ಹತ್ರ. ನೀವು ಹೋಗೋದು ವರದಿಯನ್ನು ಕಲೆಕ್ಟ್ ಮಾಡ್ಕೊಂಡು ಬಾ ಅಂದಾಗ ನಾನು ಸಿಟಿಯಿಂದ ವರದಿ ತರಲಿಕ್ಕೆ ಹೋಗಿದ್ದೆ. 9:10 ಆಗಿತ್ತು. ಆದಾಗ ಏನಪ್ಪ ಅಂದ್ರೆ ಎಲ್ಲ ಫೋಟೋ ವಿಡಿಯೋಗಳೆಲ್ಲ ಇದು ಮಾಡ್ಕೊಂಡು ಸರ್, ಮಾಡ್ಕೊಂಡ ನಂತರ ಏನಾದ್ರು ಎಲ್ಲ ಮಾಡ್ಕೊಂಡು ರಿಪೋರ್ಟ್ ಎಲ್ಲ ಇದು ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಬರುವಾಗ ನಮ್ಮದು ದಸ್ತಗೀರ್ ಸರ್ ಫಾರೆಸ್ಟ್ ಆಫೀಸರ್ ಅವ್ರು ಶಾಂತ್, ಇನ್ನೊಬ್ಬರು ಸರ್ ಗಜಾನನ್ ಅಂತ ಅವರೆಲ್ಲ ಅಷ್ಟು ಜನ ಎಲ್ಲ ಕುಂತೇನು ಸರ್. ನಾವೆಲ್ಲ ಅವರು ಸಿದ್ರಿ ಬಡಾವಣೆ ಜನಗಳ ಜೊತೆ ಮಾತಿನ ಚಕಮಕಿ ನಡೀತಾ ಇತ್ತು. ನಾ ಏನು ನಡೆದಾಗ ಅವ್ರದ್ದು ಕೂಡ ವಿಡಿಯೋ ಮಾಡ್ಕೊಂಡು ಫೋಟೋಸ್ಗಳು ತಗೊಂಡ ನಂತರ ಏನಾಯ್ತು ಅಂದ್ರೆ ಅವ್ರು ನನಗೆ ಕೇಳಿದ್ರೆ ವಿಡಿಯೋ ಯಾವ ಆಧಾರ ಮೇಲೆ ಮಾಡ್ತಾ ಇದ್ದಪ್ಪ ಸರ್, ನಾನು ಜಿಲ್ಲಾ ವರದಿಗಾರ ಇದ್ದೀನಿ, ನಮ್ಮ ಸಾಹೇಬರು ಏನಪ್ಪ ನಮ್ಮ ಸಂಪಾದಕರು ಇದು ಏನೋ ವರದಿ ತೊಗೊಂಡು ಮಾಡ್ತೀವಿ ಅದ್ರ ಸಲುವಾಗಿ ನಾ ತರ್ಲಕ್ಕೆ ಬಂದಿನಿ ಅಂತ ಹೇಳಿದಾಗ ಅವ್ರು ನಂಗೆ ಏನು ಮಾಡಿದ್ರು ಅಂದ್ರೆ ನನ್ನ ಕೈಯಲ್ಲಿದ್ದಂಥ ಮೊಬೈಲ್ ತೊಗೊಂಡು ಏನು ಮಾಡಿದ್ರು ಸರ್, ನೆಲಕ್ಕೆ ಹೊಡೆದ್ಬಿಟ್ರು. ಅವ್ರು ನೆಲಕ್ಕೆ ಹೊಡೆದ ನಂತರ ಸರ್ ಯಾಕೆ ಮೊಬೈಲ್ ಇದು ಮಾಡ್ತಾ ಇದ್ದೀವಿ ಸರ್ ಅಂದಾಗ ನಮ್ಮದು ಏನು ಪ್ರೆಸ್ ಇದಿತ್ತು ಸರ್, ನನ್ನ ID ಕಾರ್ಡು, ಅದು ID ಕಾರ್ಡ್ ಪೆಟ್ಟು ಹಿಡಿದು ಅವರೆಲ್ಲ ಅಧಿಕಾರಿಗಳು ಕುಂತು ನಮ್ಮ ಮೇಲೆ ಹಲ್ಲೆ ಮಾಡಿಬಿಟ್ರು ಸರ್. ಫಸ್ಟ್ ಜನಗಳು ಕುಂತು ನಮ್ಮ ಮೇಲೆ ಹಲ್ಲೆ ಮಾಡಿ ಹಿಗ್ಗಾಮುಗ ಯಾಕೆ ಅಂತ ಕಳಿಸ್ಯಾರ ಸರ್. ಕಳಿಸಿದ ನಂತರ ಪ್ರೈವೇಟ್ ವೆಹಿಕಲ್ ಇಟಿಕಾ ಎಂಬ ಕಾರಲ್ಲಿ ತಂದು ಸರ್ ಏನಂದ್ರೆ ಕೂಡಿಸಿ ಬೀದರ್ ಜಿಲ್ಲೆಯಲ್ಲಿಂದ ಸಿಟಿದಾಗೆಲ್ಲ ತುಂಬ ಯಾವ ಇಲಾಖೆ ಸರ್, ಅರಣ್ಯ ಇಲಾಖೆ ಅಧಿಕಾರಿಗಳು ಏನಪ್ಪ ಅಂದ್ರೆ ಪ್ರೈವೇಟ್ ವೆಹಿಕಲ್ ಕೂಡಿಸಿ ಬೀದರೆಲ್ಲ ಸುತ್ತಾಕಿ ನಿನ್ನ ಜಾತಿ ಯಾವುದು, ನಿಮ್ಮ ಊರು ಯಾವುದು, ನಿನ್ನ ಹೆಸರು ಏನಂತ ಕೇಳಿದಾಗ ಸರ್ ನಾ ಹೇಳಿದೆ ಅವ್ರಿಗೆ ಸರ್ ನನ್ನ ಊರು ಚಿದ್ರಿ, ನಮ್ಮದು ಕಾಸ್ಟ್ ಏನಪ್ಪ ಅಂದ್ರೆ SC ವಲಯ ಇದೆ ಸರ್. ಅದು ಮಕ್ಕಳೇ ನಿಮ್ದು ಎಲ್ಲೋದ ಇದೇ ಗುಂಡ ವರ್ತನೆ ಮಾಡ್ತಾರೆ ಮಕ್ಕಳೇ, ನಿಮ್ದು ಅತಿ ಮೀರಿಯದ ಮಕ್ಕಳೇ ಭಾಳ ಭಾಳ ಗಲೀಜು ಶಬ್ದದ ಬೈದ ಸರ್. ಬೈದ ನಂತರ ಏನಪ್ಪ ಒಂದು 2-3 ಕಾರಲ್ಲೂ ಕೂಡ ಹೊಡೆದು ಬೀದರಲ್ಲಿ ಅಶೋಕ್ ಹೋಟೆಲ್ ಅಲ್ಲಿ ಎಲ್ಲ ತಿರುಗಿಸ್ಕೊಂಡು ಬಂದು ಸೀದೇನಪ್ಪ ಅಂದ್ರೆ ಬೊಮ್ಮಗೊಂಡೆ ಸರ್ಕಲಿಂದ ಗಾಂಧಿಗಂಜ್ ಪೊಲೀಸ್ ಠಾಣೆ ಬಂದು ಬಿಟ್ಟು ಅವ್ರು ಓಡೋಗಂಥ ಚಾನ್ಸ್ ಅಲ್ಲ ಸರ್. ನಮ್ಮ ಜೊತೆಲಿದ್ದಂಥ ಎಲ್ಲ ಅಣ್ಣ ತಮ್ಮಂದಿರು ಏನಪ್ಪ ಅಂದ್ರೆ ಅವ್ರು ಇಟಿಕಾ ಕಾರಿಗೆ ಹಿಡಿದು ಠಾಣದಲ್ಲಿ ಕೊಟ್ಟಿದ್ರು. ರಾತ್ರಿ ಏನಪ್ಪ ಅಂದ್ರೆ ಎಫ್ಆರ್ ಆಗಲ್ಲ ಕಾರಣದಿಂದ ಏನು ಸರ್ ಅವರು ಇಟಿಕಾ ತಗೊಂಡು ರಾತ್ರಿಗೆ ಹೋಗ್ಬಿಟ್ರ. ಅದ್ರ ಸಲುವಾಗಿ ಈಗ ಏನು ಎಫ್ಆರ್ ಆಗ್ಯದ. ಈಗ ಅವ್ರು ಕೂಡ ಹಿಡ್ಕೊಂಡು ಬರ್ತೀನಿ ಅಂತ ಹೇಳಿದಾರೆ ಸಾಹೇಬರು, ಸರ್ಕಲ್ ಸಾಹೇಬರು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇನ್ನೊಂದು ಸಂಗತಿ ಸರ್, ಏನಂದ್ರೆ ಅಧಿಕಾರಿ ಏನಂದ್ರೆ ಜಿಲ್ಲಾ ಉಸ್ತುವಾರಿ ಅವರಿಗೆ ನನಗೇನು ಕೇಳ್ತಾವ ನಿನ್ನ ನಿನ್ನ ಈಶ್ವರ್ ಖಂಡ್ರೆ ಅವ್ರಿಗೆ ಕೇಳ್ರಿ ಅಂತಂದು ಒಂದು ಇದ್ರ ವರ್ಡಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಅವರಿಗೆ ಭಾಳ ಒಂದು ಇದ್ರ ವೈದ್ಯರ ಶಬ್ದದಲ್ಲಿ ಮಾತಾಡೋಣ ಸರ್. ಅದು ಒಂದು ಆಗಬೇಕು. ಇನ್ನೊಂದು ಏನಂದ್ರೆ ನಮ್ದು ಎಲ್ಲ ಬೇಡಿಕೆ ನಮ್ಮ ಪತ್ರಕರ್ತರು ಆಗ ನಮ್ದು ಇದ್ರದ್ದು ಪೇಪರ್ಸ್ ಎಲ್ಲ ನಮ್ದು ಅಣ್ಣ ತಮ್ಮಂದಿರದು ಅವನಿಗೆ ಕೂಡಲೇ ವಜಾಗೊಳಿಸ್ಬೇಕು ಸರ್ ಇದರಿಂದ. ಮತ್ತು ಇನ್ನೊಂದು ಏನಂದ್ರೆ ಕಾನೂನು ಸೂಕ್ತ ಕ್ರಮ ಕೈ ತಗೋಬೇಕು. ಇನ್ನು ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದಲ್ಲೇ ಪತ್ರಕರ್ತರ ಮ್ಯಾಗೆ ಹಾಗೂ ನ್ಯೂಸ್ ಚಾನೆಲ್ರ ಮ್ಯಾಗ ದಬ್ಬಳಿಕೆ ಆಯ್ತಾನೆ ಉಂಟ ಸರ್. ಬಟ್ ನಮ್ಗೆ ಯಾವುದೂ ಸುರಕ್ಷೆ ಇಲ್ಲ. ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ಸೂಕ್ತವಾಗಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ನಮ್ಮ ಕರ್ನಾಟಕ ಗೌರ್ಮೆಂಟ್ ಆಗಿರಲಿ, ಯಾವುದೇ ಇರಲಿ, ನಮ್ಗೆ ಏನಪ್ಪ ಅಂದ್ರೆ ನಮ್ಮ ಪತ್ರಕರ್ತರಿಗೆ ಸೂಕ್ತ ಭದ್ರತೆ ಕೊಡಬೇಕಂದು ಇದೊಂದು ನನ್ನ ಮನವಿ ಇದೆ ಸರ್. ಇವತ್ತೇನಪ್ಪ ಅಂದ್ರೆ ಜೀವ ಬೆದರಿಕೆ ಹಾಕಿ ಹಲ್ಲೆ ಮಾಡೋಂಥ ಕೆಲಸ ಮಾಡಿದ್ರು ಸರ್ ಇವರು ಅರಣ್ಯ ಇಲಾಖೆ ಸಿಬ್ಬಂದಿಗಳು. ಅವರಿಗೆ 7-8 ಜನ ಇದ್ರು. ಅವ್ರ ಮೇಲೆ ಏನಪ್ಪ ಅಂದ್ರೆ ಸೂಕ್ತ ಕ್ರಮ ತಗೋಬೇಕಂದು ನಾನು ಒತ್ತಾಯ ಮಾಡ್ತೀನಿ ಸರ್. ನನ್ನ ಹೆಸರು ರವಿ ಬುಸಂಡೆ ಚಿದ್ರಿ ಅಂತ, ಬೀದರ್ ಶಕ್ತಿ ಜಿಲ್ಲಾ ವರದಿಗಾರ ಕೆಲಸ ಮಾಡ್ತಾ ಇದ್ದೀನಿ.